ಮುಗಿಯದ ಬಂಧನ ಭಾಗ 36. ಹಿರಿಯ ರಾಜಾರತ್ನಂ ಅವರು ಕಾವ್ಯಾಳ ಅಂದರೆ ಅವಳ ನಕಲಿ ಮುಖಭಾವವನ್ನು ಗಮನಿಸಿ ಸಾಧಾರಣವಾಗಿ ತಲೆ ತೂಗ್ತಾರೆ. "ಓ ಕಾವ್ಯ, ನೀನು ಬಂದಿದ್ದೀಯಾ" ಅಂತ ಹೇಳಿದರು. "ಅಜ್ಜ, ನಿಮಗೆ ದಿಢೀರನೆ ಮೈ ಹುಷಾರಿಲ್ಲದೆ ಸೆಳೆತ ಬಂದಿದೆ ಅಂತ ಕೇಳಿದ ತಕ್ಷಣ ನಾನು ಕೆಲಸವೆಲ್ಲ ಬಿಟ್ಟು ನಿಮ್ಮನ್ನು ನೋಡಬೇಕು ಅಂತ ಹೇಳಿಬಿಟ್ಟು ಓಡೋಡಿ ಬಂದುಬಿಟ್ಟೆ" ಅನ್ನುತ್ತಾ ಕಾವ್ಯ ಹಿರಿಯರ ಪಕ್ಕದಲ್ಲೇ ಕುಳಿತುಕೊಂಡ್ಳು. "ನಾನು ಕಂಪನಿ ಕೆಲಸಗಳಲ್ಲಿ ತುಂಬ ಬ್ಯುಸಿಯಾಗಿದ್ದೆ, ಬಂದು ಹೋಗೋಕ್ಕೆ ಸಮಯನೇ ಸಿಗ್ತಾ ಇರಲಿಲ್ಲ. ಅದೃಷ್ಟವಶಾತ್ ನನಗೆ ಇಂದು ಸ್ವಲ್ಪ ಸಮಯ ಸಿಕ್ತು, ಹಾಗಾಗಿ ತಕ್ಷಣ ಬಿಡುವು ಮಾಡ್ಕೊಂಡು ಬಂದುಬಿಟ್ಟೆ." ಮರುಕ್ಷಣವೇ ಕಾವ್ಯ ತನ್ನ ದೃಷ್ಟಿಯನ್ನು ಪಕ್ಕದಲ್ಲೇ ನಿಂತಿದ್ದ ಅಶ್ವಿನಿಯತ್ತ ಹಾಯಿಸಿ ಒಳಗೊಳಗೆ ಗೇಲಿ ಮಾಡುತ್ತಾ, "ಸುಹಾಸ್ ಕೂಡ ನಿಮ್ಮನ್ನು ನೋಡಲು ಬರಬೇಕಿತ್ತು ಅಜ್ಜ. ಅವರಿಗೆ ಆಫೀಸ್ನಲ್ಲಿ ತುಂಬ ಕೆಲಸವಿತ್ತು, ಹಾಗಾಗಿ ನಿಮ್ಮ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರೋಕ್ಕೆ ನನ್ನನ್ನು ಕಳಿಸಿದರು. ಅವಳು ನೋಡುವುದರಲ್ಲಿ ಆಸ್ಪತ್ರೆಯಲ್ಲಿ ತೀವ್ರವಾದ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಕೇಳಿ ನಮ್ಮೆಲ್ಲರಿಗೂ ಕೂಡ ತುಂಬ ದುಃಖ ಆಯಿತು" ಅವಳು ಸ್ಪಷ್ಟವಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಕಾವ್ಯಾಳ ಕೃತಕ ಮಾತುಗಳನ್ನು ಕೇಳಿ ಹಿರಿಯ ರಾಜಾರತ್ನಂ ಅವರ ಮುಖದಲ್ಲಿ ಕೃತಜ್ಞತೆ ಮೂಡಿತು. "ನೀನು ಮತ್ತು ಸುಹಾಸ್ ಇಬ್ಬರು ತುಂಬ ಒಳ್ಳೆಯ ಮಕ್ಕಳು. ನೀವಿಬ್ಬರು ಕೆಲಸದಲ್ಲಿ ಅಷ್ಟೊಂದು ನಿರತರಾಗಿದ್ದರೂ ಕೂಡ ನನಗಾಗಿ ಒಳ್ಳೆಯ ವೈದ್ಯರನ್ನು ಹುಡುಕಲು ಸಾಕಷ್ಟು ಶ್ರಮ ವಹಿಸಿದ್ದೀರಿ, ಪ್ರಯತ್ನ ಪಟ್ಟಿದ್ದೀರಿ" ಅಂತ ಹೇಳ್ತಾರೆ. "ಅಯ್ಯೋ, ಅಷ್ಟೊಂದು ಔಪಚಾರಿಕವಾಗಿ ಧನ್ಯವಾದ ಹೇಳಬೇಡ ಅಜ್ಜ" ಅಂತ ಕಾವ್ಯ ಮೃದುವಾಗಿ ಗದ್ದರಿಸುವಂತೆ ನಟಿಸ್ತಾಳೆ. "ನೀವು ನನಗೂ ಮತ್ತು ಸುಹಾಸ್ಗೂ ಸ್ವಂತ ಅಜ್ಜ ಇದ್ದಂಗೆ. ನಿಮಗಾಗಿ ನಾವು ಇಷ್ಟನ್ನು ಮಾಡೋದಿಲ್ವಾ? ನಮ್ಮ ರಾಜಾರತ್ನಂ ಗ್ರೂಪ್ ಸಂಸ್ಥೆಯು ಸಹ ನಿಮ್ಮ ಆರೋಗ್ಯಕ್ಕಾಗಿ ತನ್ನಿಂದ ಸಾಧ್ಯವಿರುವಂತಹ ಎಲ್ಲವನ್ನ ಮಾಡ್ತಿದೆ." ಅವಳು ಮಾತಾಡ್ತಿದ್ದಂಗೆ ಕಾವ್ಯಾಳ ನೋಟವು ಪಕ್ಕದಲ್ಲೇ ನಿಂತಿದ್ದ ಜಯಂತ್ ಮೇಲಿತ್ತು. ಅವಳ ಕಣ್ಣುಗಳಲ್ಲಿ ನಕಲಿ ಹೆಮ್ಮೆ, ಮೆಚ್ಚುಗೆ ತುಂಬಿ ತುಳುಕ್ತಿತ್ತು. ಸಂಭಾಷಣೆಯ ವಾತಾವರಣದಿಂದ ಹಿರಿಯ ರಾಜಾರತ್ನಂ ಅವರಿಗೆ ಕಾವ್ಯ ಮತ್ತು ಸುಹಾಸ್ ನಡುವೆ ತೀರಾ ಆಪ್ತವಾದ ಸಂಬಂಧವಿದೆ ಎಂಬಂತಹ ಸಂಕೇತ ತಲುಪ್ತಾ ಇತ್ತು. ಅವರ ಮಾತುಗಳನ್ನು ಯಾರು ಕೇಳಿದ್ರೂ ಕೂಡ ಅವರಿಬ್ಬರ ನಡುವೆ ಪ್ರೇಮ ಸಂಬಂಧವಿದೆ ಅಂತ ಹೇಳಿ ಭಾವಿಸ್ತಿದ್ರು. ಆ ಸಂಬಂಧಕ್ಕೂ ತನಗೂ ಯಾವುದೇ ರೀತಿಯ ನಂಟಿಲ್ಲ ಎಂಬುದು ಅಶ್ವಿನಿಗೆ ಚೆನ್ನಾಗಿ ತಿಳಿದಿತ್ತು. ಆದರೂ ಯಾವುದೋ ವಿವರಿಸಲಾಗದ ಕಾರಣಕ್ಕಾಗಿ ಅವಳ ಹೃದಯದ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಹೇಳಿಕೊಳ್ಳಲಾದ ರೀತಿಯ ಸಣ್ಣ ವಿಚಿತ್ರವಾದ ಭಾವನೆಯೋ ನೋವೋ ಮೂಡ್ತಾ ಇತ್ತು. ಅದನ್ನು ಅಲುಗಾಡಿಸಿ ಮನಸ್ಸಿನಿಂದ ಆಚೆಗೆ ತಳ್ಳಲು ಅವಳಿಗೆ ಸಾಧ್ಯವೇ ಆಗಲಿಲ್ಲ. ಆದರೆ ತನ್ನ ಎಲ್ಲ ವೈದ್ಯಕೀಯ ಸೂಜಿಗಳು ಮತ್ತು ಉಪಕರಣಗಳನ್ನು ಸಂಪೂರ್ಣವಾಗಿ ಸೋಂಕುರಹಿತಗೊಳಿಸಿ ನಂತರ ಅಶ್ವಿನಿ ಬೇಗನೆ ತನ್ನ ಮನಸ್ಸಿನ ಭಾವನೆಗಳನ್ನು ನಿಯಂತ್ರಿಸಿಕೊಂಡ್ಳು. ತೀವ್ರ ಗಾಂಭೀರ್ಯದಿಂದ ಹಿರಿಯ ರಾಜಾರತ್ನಂ ಮತ್ತು ಕಾವ್ಯಾಳ ಬಳಿಗೆ ನಡೆದು ಬಂದ್ಲು. "ಶ್ರೀಮತಿ ಕಾವ್ಯ, ದಯವಿಟ್ಟು ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ನಾನು ಈಗ ಹಿರಿಯರಿಗೆ ಆಕ್ಯುಪಂಕ್ಚರ್ ಚಿಕಿತ್ಸೆಯನ್ನು ಪ್ರಾರಂಭಿಸಬೇಕಾಗಿದೆ" ಅಂತ ವೃತ್ತಿಪರ ಧ್ವನಿಯಲ್ಲಿ ಕಟ್ಟುನಿಟ್ಟಾಗಿ ಹೇಳ್ತಾಳೆ. ಕಾವ್ಯ ಹಿರಿಯರೊಂದಿಗೆ ತಾನೇ ಆಪ್ತಳು ಅಂತ ಸಾರುತ್ತಾ ಸಂತೋಷದಿಂದ ಮಾತನಾಡುತ್ತಿರುವಾಗಲೇ ಅಶ್ವಿನಿಗೆ ಈ ಅಧಿಕಾರಯುತ ಧ್ವನಿ ಹಿರಿಯರ ಗಮನವನ್ನು ತಕ್ಷಣವೇ ತನ್ನತ್ತ ಸೆಳೆಯುವಂತೆ ಮಾಡಿತು. ಅಲ್ಲಿ ಬೇರೆ ಯಾವುದೇ ದಾರಿಯಿಲ್ಲದೆ ಕಾವ್ಯ ನಿಧಾನವಾಗಿ ಹಿಂದೆ ಸರಿದ್ಲು. ಅಶ್ವಿನಿಯ ಮೇಲಿದ್ದ ಕೋಪವನ್ನು ಹಲ್ಲು ಕಡಿಯುತ್ತಾ ಮರೆಮಾಚಲು ಪ್ರಯತ್ನಿಸಿದ್ಲು. ಅಶ್ವಿನಿ ಚಿಕಿತ್ಸೆ ನೀಡುವಾಗ ಕಾವ್ಯ ಏನಾದರೂ ತೊಂದರೆ ಕೊಡಲು ಪ್ರಯತ್ನಿಸ್ತಾಳ ಅಥವಾ ಸುಹಾಸ್ ದಿಢೀರನೆ ಕೊಠಡಿಗೆ ಪ್ರವೇಶಿಸ್ತಾನಾ ಗೊತ್ತಿಲ್ಲ. ಅಶ್ವಿನಿ ನೀಡ್ತಿದ್ದ ಆಕ್ಯುಪಂಕ್ಚರ್ ಚಿಕಿತ್ಸೆ ಮುಗಿಯುವ ಮೊದಲೇ ಪವಿತ್ರ ಕೂಡ ಮನೆಗೆ ಮರಳ್ತಾಳೆ. ಅಶ್ವಿನಿ ಮೇಲಂತಸ್ತಿನಲ್ಲಿ ಹಿರಿಯ ರಾಜಾರತ್ನಂ ಅವರಿಗೆ ಚಿಕಿತ್ಸೆ ನೀಡ್ತಿದ್ದಾಳೆ ಎಂಬಂತಹ ವಿಷಯ ಮನೆ ಕೆಲಸದವರಿಂದ ತಿಳಿದ ತಕ್ಷಣವೇ ಅವರು ನೇರವಾಗಿ ಹಿರಿಯರ ಮಲಗುವ ಕೋಣೆಗೆ ಧಾವಿಸಿದ್ರು. ಕೋಣೆಗೆ ಪ್ರವೇಶಿಸಿದ ತಕ್ಷಣ ಪವಿತ್ರ ಕಳವಳದಿಂದ, "ಅಜ್ಜ, ಈಗ ನಿಮಗೇನು ತೊಂದರೆ ಇಲ್ವಲ್ಲ? ಹೇಗಿದ್ದೀರಿ?" ಅಂತ ವಿಚಾರಿಸಿದ್ರು. ಹಿರಿಯ ರಾಜಾರತ್ನಂ ಮೃದುವಾಗಿ ತಲೆಯಾಡಿಸುತ್ತಾ, "ಈಗ ಸಾಕಷ್ಟು ಪರವಾಗಿಲ್ಲ ಅಮ್ಮ" ಅಂತ ಹೇಳ್ತಾರೆ. ತಮ್ಮ ಸುದೀರ್ಘ ಜೀವಿತಾವಧಿಯ ಅನುಭವದಿಂದ ಹಿರಿಯ ರಾಜಾರತ್ನಂ ಅವರಿಗೆ ಸಾಂಪ್ರದಾಯಿಕ ವೈದ್ಯಕೀಯ ಚಿಕಿತ್ಸೆಗಳ ಕಾರ್ಯನಿರ್ವಹಣೆಯ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಇತ್ತು. ಅವರು ದೇಶ ವಿದೇಶಗಳ ಲೆಕ್ಕವಿಲ್ಲದಷ್ಟು ಪ್ರಸಿದ್ಧ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆದಿದ್ರು. ಆದಾಗ್ಯೂ ಅಶ್ವಿನಿಯ ಕೈಗುಣ ಮತ್ತು ಗಿಡಮೂಲಿಕಾ ಚಿಕಿತ್ಸೆ ಅವರಿಗೆ ಅತ್ಯಂತ ಆಹ್ಲಾದಕರ ಆಶ್ಚರ್ಯವನ್ನು ನೀಡಿತ್ತು. ಪ್ರತಿ ಬಾರಿಯೂ ಚಿಕಿತ್ಸೆಯ ನಂತರ ಹಿರಿಯ ರಾಜಾರತ್ನಂ ಅವರ ಆರೋಗ್ಯದಲ್ಲಿ ಗಣನೀಯ ಹಾಗೂ ಪವಾಡ ಸಾದೃಶ್ಯ ಸುಧಾರಣೆ ಕಂಡುಬರ್ತಿತ್ತು. ಇದು ವಿಶ್ವದ ಅತ್ಯುತ್ತಮ ವೈದ್ಯರೂ ಸಹ ಸಾಧಿಸೋಕ್ಕೆ ಸಾಧ್ಯವಾಗದಂತಹ ಅದ್ಭುತ ವಿಷಯವಾಗಿತ್ತು. ಪವಿತ್ರ ತನ್ನ ಅಜ್ಜನ ಮುಖದಲ್ಲಿದ್ದ ಚೇತರಿಕೆಯ ಕಳೆಯನ್ನು ನೋಡಿ, "ಅದನ್ನು ಕೇಳಿ ನನಗೂ ತುಂಬ ಸಂತೋಷ ಆಯಿತು ಅಜ್ಜ" ಅಂತ ನಗುತ್ತಾ ತಲೆಯಾಡಿಸಿದ್ರು. ನಂತರ ಪವಿತ್ರ ಪಕ್ಕದಲ್ಲಿ ನಿಂತಿದ್ದ ಕಾವ್ಯಾಳ ಕಡೆಗೆ ತಿರುಗಿ, "ಕಾವ್ಯ, ನೀನು ನಿನ್ನ ಅಜ್ಜನನ್ನು ನೋಡೋಕೆ ಬಂದಿದ್ಯಾ? ಈಗ ಮಧ್ಯಾಹ್ನದ ಊಟದ ಸಮಯ ಆಯಿತು. ನೀನು ನಮ್ಮೊಂದಿಗೆ ಊಟಕ್ಕೆ ಇಲ್ಲೇಕೆ ಬರಬಾರ್ದು" ಅಂತ ಹೇಳ್ತಾಳೆ.
ಸ್ವಾಭಾವಿಕವಾಗಿಯೇ ಕಾವ್ಯಳಿಗೆ ಅದಕ್ಕೆ ಯಾವುದೇ ಅಭ್ಯಂತರವಿರಲಿಲ್ಲ. ಅವಳು ಮುಖದಲ್ಲೊಂದು ವಿಶಾಲವಾದ ನಗುವನ್ನು ತಂದುಕೊಂಡು, ಖಂಡಿತ ಪವಿತ್ರ ಮೇಡಮ್, ನಾನು ನಿಮಗೇನು ತೊಂದರೆ ಕೊಡ್ತಿಲ್ಲ ತಾನೇ ಅಂತ ಹೇಳಿ ವಿನಯದಿಂದ ನಟನೆಯೊಂದಿಗೆ ಒಪ್ಪಿಕೊಳ್ತಾಳೆ. ಹಿರಿಯ ರಾಜಾರತ್ನಂ ಸಹ ಮೃದುವಾಗಿ ಮುಗುಳ್ನಕ್ಕೂ ತಲೆಯಾಡಿಸ್ತಾರೆ. ಪವಿತ್ರ ಮನೆಗೆ ಹಿಂತಿರುಗಿದಾಗ ಅಶ್ವಿನಿ ಅವರೊಂದಿಗೆ ಮಾತನಾಡಿ ಸಮಯ ವ್ಯರ್ಥ ಮಾಡಲು ಬಯಸದೆ ಬೇಗನೆ ತನ್ನ ವೈದ್ಯಕೀಯ ಸೂಜಿಗಳು ಹಾಗೂ ಪರಿಕರಗಳನ್ನು ಬಾಕ್ಸ್ನಲ್ಲಿ ಪ್ಯಾಕ್ ಮಾಡೋಕೆ ಪ್ರಾರಂಭಿಸ್ತಾಳೆ. ಆಗ ಹಿರಿಯ ರಾಜಾರತ್ನಂ ಅವರು ಅತ್ಯಂತ ಮಮತೆಯಿಂದ ಅಶ್ವಿನಿಯ ಕಡೆಗೆ ತಿರುಗ್ತಾರೆ. ಡಾಕ್ಟರ್ ಅಶ್ವಿನಿ, ನೀವು ಕೂಡ ಇಂದು ನಮ್ಮೊಂದಿಗೆ ಊಟಕ್ಕೆ ಯಾಕೆ ಇರಬಾರ್ದು? ನನ್ನ ಆರೋಗ್ಯ ಸುಧಾರಿಸಿದ್ದಕ್ಕೆ ನಾನು ಈ ಅವಕಾಶವನ್ನು ಬಳಸ್ಕೊಂಡು ನಿಮ್ಗೆ ಸರಿಯಾಗಿ ಧನ್ಯವಾದ ಹೇಳೋಕ್ಕೆ ಅಂತ ಹೇಳಿ ಬಯಸ್ತೀನಿ. ಅಶ್ವಿನಿ ಒಂದು ಕ್ಷಣ ತಬ್ಬಿಬ್ಬಾಗಿ ಆ ಆಹ್ವಾನವನ್ನು ನಿರಾಕರಿಸಲು ಒಂದು ಸೂಕ್ತ ನೆಪಕ್ಕಾಗಿ ತನ್ನ ಮೆದುಳನ್ನು ಕಸಿದುಕೊಂಡ್ಳು. ಆಗ ಹಿರಿಯ ರಾಜಾರತ್ನಂ ಮಾತು ಮುಂದುವರಿಸ್ತಾರೆ. ಜಯಂತ್, ಸುಹಾಸ್, ಸಿದ್ಧಾರ್ಥ್ ಅವರಿಗೂ ಕರೆ ಮಾಡು. ನಾವೆಲ್ಲರೂ ಒಟ್ಟಿಗೆ ಕುಳಿತು ಔತಣ ಮಾಡೋಣ. ನನ್ನ ಆರೋಗ್ಯದ ಚೇತರಿಕೆಯನ್ನು ಆಚರಿಸೋಣ. ನನಗೂ ಕೂಡ ಖುಷಿ ಅನಿಸುತ್ತೆ, ಸರಿಯೇ? ಇದಲ್ಲದೆ ನಾನು ಇಷ್ಟು ಸಂತೋಷವಾಗಿ ಕಾಲ ಕಳೆದು ಬಹಳ ಸಮಯವೇ ಆಗಿ ಹೋಗಿತ್ತು ನೋಡು. ಹೇಳಬೇಕಾಗಿಲ್ಲ, ಜಯಂತ್ ತನ್ನ ಅಜ್ಜನ ಆಸೆಯನ್ನು ಗೌರವಿಸಿ ಸುಹಾಸ್ಗೆ ಕರೆ ಮಾಡೋಕ್ಕೆ ತಕ್ಷಣ ಕೋಣೆಯಿಂದ ಹೊರಗೆ ಹೋಗ್ತಾನೆ. ಆದರೆ ಸುಹಾಸ್ ಬರಲಿದ್ದಾನೆ ಎಂಬಂತಹ ಮಾತು ಕೇಳ್ತಿದ್ದಾಗೆ ಅಶ್ವಿನಿಯ ಹೃದಯ ಬಡಿತ ಒಂದು ಕ್ಷಣ ನಿಂತಂಗಾಯಿತು. ಅವಳು ತನ್ನ ಉಪಕರಣಗಳನ್ನೆಲ್ಲ ಬೇಗನೆ ವೈದ್ಯಕೀಯ ಪೆಟ್ಟಿಗೆಯಲ್ಲಿ ಪಟಪಟ ಅಂತ ಜೋಡಿಸಿಟ್ಟ ನಂತರ ಆತುರದಿಂದ ಎದ್ದು ನಿಂತು ಹಿರಿಯ ರಾಜಾರತ್ನಂ ಅವರಿಗೆ ಗೌರವದಿಂದ ವಿದಾಯವನ್ನು ಹೇಳಿದ್ಲು. ಇದು ನಿಮ್ಮ ಕುಟುಂಬದ ಸಂಪೂರ್ಣ ಖಾಸಗಿ ಭೋಜನವಾಗಿರೋದ್ರಿಂದ ನಾನು ಇದರಲ್ಲಿ ಹಾಜರಾಗುವುದು ಸರಿಯಲ್ಲ ಸರ್. ನೀವು ನಿಜವಾಗಿಯೂ ನನಗೆ ಧನ್ಯವಾದ ಹೇಳಲು ಬಯಸಿದರೆ ಅದನ್ನು ಮತ್ತೊಮ್ಮೆ ಇನ್ಯಾವಾಗಲಾದರೂ ಖಂಡಿತ ಏರ್ಪಡಿಸಬಹುದು ಅಂತ ವಿನಮ್ರವಾಗಿ ತಿಳಿಸಿ ವಿನಂತಿಸ್ತಾಳೆ. ವಿದೇಶದಿಂದ ಭಾರತಕ್ಕೆ ಹಿಂತಿರುಗಿದ ನಂತರ ಅಶ್ವಿನಿ ಸುಹಾಸ್ನನ್ನು ಹಲವಾರು ಬಾರಿ ಭೇಟಿಯಾಗಿದ್ರು ಮತ್ತು ಕಾವ್ಯಾಳೊಂದಿಗಿನ ಅವನ ನಕಲಿ ಸಂಬಂಧದ ಬಗ್ಗೆ ಅವಳಿಗೆ ತಿಳಿದಿದ್ರೂ ಸಹ ಅವರಿಬ್ಬರನ್ನ ಒಂದೇ ಸೂರಿನಡಿ ಒಟ್ಟಿಗೆ ನೋಡುವುದು ಸಜ್ಜಾಗುವುದು ಅವಳಿಗೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗದಷ್ಟು ಕಷ್ಟವಾಗಿತ್ತು. ಅಶ್ವಿನಿ ಅಲ್ಲಿಂದ ತರಾತುರಿಯಲ್ಲಿ ಹೊರಡಲು ಯತ್ನಿಸಿದಾಗ ಪವಿತ್ರ ತಕ್ಷಣವೇ ಮಧ್ಯಪ್ರವೇಶಿಸಿ ಅವಳನ್ನು ಅಲ್ಲಿ ಇರಲು ಒತ್ತಾಯಿಸ್ತಾಳೆ. ಪವಿತ್ರಾಗೆ ಬೇರೆ ಯಾವುದೇ ಉದ್ದೇಶವಿರಲಿಲ್ಲ. ಪವಿತ್ರ ತನ್ನ ಮನಸ್ಸಿನ ಲೆಕ್ಕಾಚಾರವನ್ನು ಹಾಕೊಂಡು ಸುಹಾಸ್ ಮತ್ತು ಅಶ್ವಿನಿ ನಡುವಿನ ಹಳೆಯ ಸಂಬಂಧವನ್ನು ಗಮನಿಸಿದರೆ ಈಗ ಸುಹಾಸ್ ಬೇರೆ ಮಹಿಳೆಯ ಜೊತೆ ಇರುವುದು ಕಣ್ಣಾರೆ ನೋಡಿದಾಗ ಅಶ್ವಿನಿ ಹೇಗೆ ಪ್ರತಿಕ್ರಿಯಿಸ್ತಾಳೆ? ಅಬ್ಬಾ, ಅವಳ ಮುಖದಲ್ಲಾಗುವ ಅವಮಾನ, ನೋವನ್ನು ನೋಡೋಕ್ಕೆ ನನಗೆ ನಿಜವಾಗಕ್ಕೂ ತಡೆಯೋಕ್ಕಾಗ್ತಿಲ್ಲ. ವಾಸ್ತವವಾಗಿ ಸುಹಾಸ್ ಮತ್ತು ಕಾವ್ಯ ಅಕ್ಕಪಕ್ಕದಲ್ಲಿ ಕುಳಿತಿರುವ ದೃಶ್ಯವನ್ನು ಕಲ್ಪಿಸಿಕೊಂಡದ್ದೇ ಅಶ್ವಿನಿಯ ಮನಸ್ಸನ್ನು ತೀವ್ರ ಚಿಂತಾಜನಕವಾಗಿಸ್ಬಿಡ್ತು. ಹಾಗಾಗಿ ಅವಳು ಆ ಒಂದು ಸ್ಥಳದಿಂದ ಆದಷ್ಟು ಬೇಗ ಹೊರಡೋಕ್ಕೆ ತೀವ್ರ ಉತ್ಸಾಹ ತೋರಿಸ್ತಿದ್ದಾಳೆ ಅಷ್ಟೇ. ಅಶ್ವಿನಿಗೆ ಇಲ್ಲಿರಲು ಎಳ್ಳಷ್ಟು ಇಷ್ಟವಿಲ್ಲದಿರುವುದು ಸ್ಪಷ್ಟವಾಗಿತ್ತು. ಆದರೆ ಪವಿತ್ರಾಗೆ ಅವಳನ್ನು ಬಿಟ್ಟು ಕಳಿಸೋಕೆ ಮನಸ್ಸಿರಲಿಲ್ಲ. ಅವಳ ಮುಖದಲ್ಲಿ ಕೃತಕ ಹಾಗೂ ಮೋಸದ ನಗುವನ್ನು ತಂದುಕೊಂಡು, ನೀವು ನನ್ನ ಅಜ್ಜನ ಜೀವವನ್ನು ಉಳಿಸುವಂತಹವರು ಡಾಕ್ಟರ್ ಅಶ್ವಿನಿ. ನಮ್ಮ ಇಡೀ ಕುಟುಂಬವೇ ನೀವು ಮಾಡಿದ ಸಹಾಯದ ಮುಂದೆ ಸಣ್ಣ ಆಚರಣೆ. ಊಟ ಯಾವ ಲೆಕ್ಕ? ಇದಲ್ಲದೆ ಅಜ್ಜ ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸೋಕೆ ಬಯಸ್ತಿದ್ದಾರೆ. ನಿಮ್ಗೇನಾದರೂ ತುರ್ತು ಕೆಲಸವಿಲ್ಲದಿದ್ದರೆ ದಯವಿಟ್ಟು ನಮ್ಮೊಂದಿಗೆ ಊಟಕ್ಕೆ ಬನ್ನಿ ಪ್ಲೀಸ್ ಅಂತ ಹೇಳ್ತಾಳೆ. ಪವಿತ್ರ ತನ್ನ ಉದ್ದೇಶಪೂರ್ವಕವಾಗಿ ಜಾಲ ಬೀಸ್ತಾಯಿದ್ದಾಳೆ ಅನ್ನುವಂಥದ್ದು ಅರಿತುಕೊಂಡ ಅಶ್ವಿನಿಯ ಉಬ್ಬುಗಳು ಸುಕ್ಕುಗಡ್ತವೆ. ಈಗಷ್ಟೇ ಸುಹಾಸ್ಗೆ ಕರೆ ಮಾಡಿ ಹೊರಗಿನಿಂದ ಕೊಠಡಿಗೆ ಹಿಂತಿರುಗಿದ ಜಯಂತ್ ಪವಿತ್ರಾಳ ಮಾತುಗಳನ್ನು ಕೇಳಿ ನನ್ನ ತಂಗಿ ವೈದ್ಯರನ್ನು ಬಹಳ ಮರ್ಯಾದೆಯಿಂದ ಉಪಚರಿಸ್ತಿದ್ದಾಳೆ ಅಂತ ಮುಗ್ಧವಾಗಿ ಭಾವಿಸ್ತಾನೆ. ಅವನು ಪವಿತ್ರಾಳ ಮಾತನ್ನು ಬೆಂಬಲಿಸುತ್ತಾ, ಹೌದು ಡಾಕ್ಟರ್ ಅಶ್ವಿನಿ, ಸುಹಾಸ್ ಇನ್ನೂ ಸ್ವಲ್ಪ ಸಮಯದಲ್ಲೇ ಇಲ್ಲಿಗೆ ತಲುಪ್ತಿದ್ದಾನೆ. ನೀವು ಅವರನ್ನು ಈಗಾಗಲೇ ಭೇಟಿಯಾಗಿದ್ದೀರಿ ಅಲ್ವೇ? ಅಜ್ಜನ ಆರೋಗ್ಯದ ಬಗ್ಗೆ ಅವನಿಗೆ ಕೆಲವೊಂದು ಪ್ರಮುಖ ಮಾಹಿತಿಗಳನ್ನು ಮತ್ತು ಹೊಸ ಅಪ್ಡೇಟ್ಗಳು ಎಲ್ಲವೂ ಬೇಕಾಗ್ತವೆ. ನೀವು ಇಲ್ಲಿದ್ದರೆ ಅವನ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸೋಕೆ ಬಹಳ ಅನುಕೂಲವಾಗ್ತದೆ ಪ್ಲೀಸ್ ಅಂತ ಹೇಳ್ತಾನೆ. ಜಯಂತ್ ಅತ್ಯಂತ ಮರ್ಯಾದೆಯಿಂದ ಕೇಳಿಕೊಂಡಾಗ ಮತ್ತಷ್ಟು ನಿರಾಕರಿಸೋಕೆ ಸಾಧ್ಯವಾಗದ ಅಶ್ವಿನಿ ಅನಿವಾರ್ಯವಾಗಿ ಒಪ್ಪಿಗೆ ಸೂಚಿಸುತ್ತಾ ತಲೆಯಾಡಿಸ್ತಾಳೆ. ಪವಿತ್ರ ಪಕ್ಕದಲ್ಲಿದ್ದ ಕಾವ್ಯಾಳ ಕೈ ಹಿಡಿದು ಅಶ್ವಿನಿಯನ್ನು ಮನಸ್ಸಿನಲ್ಲೇ ಅಣಕಿಸುತ್ತಾ ಜಂಬದಿಂದ ನಿಂತಿದ್ಲು. ಅಯ್ಯೋ, ಈ ವೈದ್ಯಗೆ ಮನೆಯಲ್ಲಿ ನಿಂತು ಸುಹಾಸ್ನನ್ನು ಎದುರಿಸೋಕೆ ನಿಜವಾಗಿಯೂ ಎಷ್ಟು ಧೈರ್ಯವಿದೆ ನೋಡು ಅಂತ ಒಳಗೊಳಗೆ ಹೀರಿ ಹಿಗ್ಗಿದ್ಲು.
ವಾಸ್ತವವಾಗಿ ಹಿರಿಯ ರಾಜಾರತ್ನಂ ಅವರ ಪ್ರೀತಿ ಜಯಂತ್ನ ವಿನಂತಿಯಿಂದ ಅಶ್ವಿನಿ ಸವಾಲನ್ನು ಸ್ವೀಕರಿಸಿದ್ಲೆ ಹೊರತು ಅವರೆಲ್ಲರೂ ಕೆಳಮಹಡಿಯ ಡೈನಿಂಗ್ ಹಾಲ್ಗೆ ಹೋಗುವ ಮೊದಲು ಹಿರಿಯ ರಾಜಾರತ್ನಂ ಅವರು ತಮ್ಮ ಪ್ರಸ್ತುತ ಆರೋಗ್ಯ ಸ್ಥಿತಿಯನ್ನು ತಾವೇ ಖುದ್ದು ಎದ್ದು ನಡೆಯಬಹುದೇ ಅಂತ ಅಶ್ವಿನಿಯನ್ನು ವಿಚಾರಿಸಿದ್ರು. ಅಶ್ವಿನಿ ಸಮ್ಮತಿಸಿದಾಗ ಅವರು ಜಯಂತ್ ಮತ್ತು ಮನೆ ಸೇವಕನ ಆಸರೆಯಿಂದ ನಿಧಾನವಾಗಿ ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬರ್ತಾರೆ. ಅಶ್ವಿನಿ ಡೈನಿಂಗ್ ಟೇಬಲ್ ಬಳಿ ತಲೆಬಾಗಿ ಕುಳಿತು ಸಾಧ್ಯವಾದಷ್ಟು ಯಾರ ಕಣ್ಣಿಗೂ ಬೀಳದಿರೋ ಥರ ತಣ್ಣಗೆ ಕಾಲ ಕಳೆಯೋಕೆ ಪ್ರಯತ್ನಿಸ್ತಾ ಇದ್ಲು. ಆದರೆ ದುರಾದೃಷ್ಟವಶಾತ್ ಪವಿತ್ರ ಉದ್ದೇಶಪೂರ್ವಕವಾಗಿಯೇ ಅಶ್ವಿನಿಯನ್ನು ಮುಜುಗರಕ್ಕೀಡು ಮಾಡುವ ಗುರಿಯನ್ನು ಹೊಂದಿದ್ಲು. ಕಾವ್ಯ ಮತ್ತು ಅಶ್ವಿನಿಯ ನಡುವಿನ ವ್ಯತ್ಯಾಸವನ್ನು ತೋರಿಸೋಕೆ ಅವಳು ಪದೇ ಪದೇ ಇಬ್ಬರನ್ನ ವಿಚಿತ್ರ ಪ್ರಶ್ನೆಗಳಿಗೆ ಪೀಡಿಸ್ತಾ ಇದ್ಲು, ಪ್ರಶ್ನೆಗಳನ್ನು ಮಾಡ್ತಾ ಇದ್ಲು. ಹಿರಿಯ ರಾಜಾರತ್ನಂ ಅವರ ಮೇಲಿದ್ದಂತಹ ಅಪಾರ ಗೌರವಕ್ಕಾಗಿ ಅಶ್ವಿನಿ ತನ್ನ ಅಸಮಾಧಾನವನ್ನು ಹೊರಹಾಕದೆ ಪವಿತ್ರಳ ಎಲ್ಲ ಪ್ರಶ್ನೆಗಳಿಗೂ ತೀವ್ರವಾದ ತಾಳ್ಮೆ ವಹಿಸಿ ಉತ್ತರಿಸಿದ್ಲು. ಸ್ವಲ್ಪ ಸಮಯದ ನಂತರ ಬಾಗಿಲಿನಿಂದ ಸೇವಕನ ಧ್ವನಿ ಗಂಭೀರವಾಗಿ ಕೇಳಿಸ್ತು. ಶ್ರೀ ಸುಹಾಸ್, ಮಿಸ್ಟರ್ ವರ್ಮಾ ಅವರು ಬಂದಿದ್ದಾರೆ. ಸುಹಾಸ್ನ ಎತ್ತರದ ಗಂಭೀರ ಆಕೃತಿ ಅವರ ಮುಂದೆ ಪ್ರತ್ಯಕ್ಷವಾಗುವ ಮುನ್ನವೇ ಎಲ್ಲರೂ ಅವನ ಗಾಂಭೀರ್ಯದ ಧ್ವನಿಯನ್ನು ಸಂಕ್ಷಿಪ್ತವಾಗಿ ಪ್ರತಿಕ್ರಿಯಿಸುವುದನ್ನು ಕೇಳಿದರು. ನಮಸ್ಕಾರ ಹಿರಿಯ ರಾಜಾರತ್ನಂ ಸರ್ ಅಂತ ಸುಹಾಸ್ ಸ್ವಾಗತಿಸ್ತಾನೆ. ಅವನ ತೀಕ್ಷ್ಣ ನೋಟ ನಿಧಾನವಾಗಿ ಕೋಣೆಯ ಸುತ್ತಲೂ ಚಲಿಸಿತು. ಅವನ ನೋಟ ಅಶ್ವಿನಿಯ ಮೇಲೆ ಬಿದ್ದಾಗ ಅವನು ಅರಿವಿಲ್ಲದೆ ಒಂದು ಕ್ಷಣ ಹಿಂಜರಿದು ನಿಂತ್ಕೊತಾನೆ. ಅವನ ನೋಟವನ್ನು ಕಂಡು ಉಗುರುಗಳು ಅಂಗೈ ಚುಚ್ಚುವಂತೆ ಮುಷ್ಟಿ ಬಿಗಿದುಕೊಂಡ ಅಶ್ವಿನಿ ತನ್ನ ಕಣ್ಣುಗಳನ್ನು ಎದುರಿಸಿ ಮೌನವಾಗಿ ತಲೆಯಾಡಿಸಿ ಗೌರವವನ್ನು ಸಲ್ಲಿಸ್ತಾಳೆ. ಹೆಚ್ಚು ಸಮಯ ಮಾತನಾಡದೆ ಸುಹಾಸ್ ಉಬ್ಬುಗಳನ್ನು ಮೇಲಕ್ಕೆತ್ತಿ ಸಣ್ಣಗೆ ನಗುತ್ತಾ ಉತ್ತರಿಸ್ತಾನೆ. ಸುಹಾಸ್, ಬಂದು ಕುಳಿತುಕೋ. ಕಾವ್ಯ ನಿನಗಾಗಿ ಬಹಳ ಸಮಯದಿಂದ ಕಾಯ್ತಾನೆ ಇದ್ದಾಳೆ ಅಂತ ಪವಿತ್ರ ಪ್ರೀತಿಯಿಂದ ಹೇಳುತ್ತಾ ಕಾವ್ಯಾಗೆ ತನ್ನ ಪಕ್ಕದಲ್ಲೇ ಕುಳಿತುಕೊಳ್ಳಲು ಸನ್ನೆ ಮಾಡಿದಾಳೆ. ಮೊದಲು ತನ್ನ ಅಜ್ಜ ಅಶ್ವಿನಿಗೆ ಧನ್ಯವಾದ ಹೇಳುವಂಥ ನೆಪದಲ್ಲಿ ಪವಿತ್ರ ಅಶ್ವಿನಿಯನ್ನ ಹಿರಿಯ ರಾಜಾರತ್ನಂ ಅವರ ಎದುರು ಸೀಟ್ನಲ್ಲಿ ಕೂರಿಸಿದ್ಲು. ಅವಳು ಮತ್ತು ಜಯಂತ್ ವೈದ್ಯ ಪಕ್ಕದಲ್ಲಿ ಕುಳಿತಿದ್ರು. ಹಾಗಾಗಿ ಈಗ ಕಾವ್ಯಾಳ ಪಕ್ಕದ ಸೀಟು ಮಾತ್ರ ಖಾಲಿಯಾಗಿತ್ತು. ಆದರೆ ಸುಹಾಸ್ಗೆ ತನಗಿಂತ ಹಿರಿಯ ರಾಜಾರತ್ನಂ ಜೊತೆ ಹತ್ತಿರದ ಸಂಬಂಧವೇ ತಿಳಿದ ಕಾವ್ಯ ತಕ್ಷಣವೇ ಎದ್ದು ಅವನಿಗೆ ತನ್ನ ಸೀಟನ್ನು ಬಿಟ್ಟುಕೊಟ್ಲು. ಹಾಗಾಗಿ ಸುಹಾಸ್ ಈಗ ಹಿರಿಯ ರಾಜಾರತ್ನಂ ಪಕ್ಕದಲ್ಲಿ ಹಾಗೂ ಅಶ್ವಿನಿಗೆ ತೀರಾ ಎದುರು ಬದರಾಗಿ ಕುಳಿತುಕೊಳ್ತಾನೆ. ಅವನು ತನ್ನ ಎದುರಲ್ಲೇ ಕುಳಿತಿದ್ದನ್ನು ನೋಡಿ ಅಶ್ವಿನಿಯೊಳಗೆ ಒಂದು ರೀತಿಯ ತೀವ್ರ ಉದ್ವಿಗ್ನತೆ ಮತ್ತು ಕಟ್ಟುಬಿದ್ದಂತಹ ಭಾವನೆ ಉಂಟಾಗುತ್ತೆ. ಅವಳು ನಿಧಾನವಾಗಿ ತನ್ನ ದೃಷ್ಟಿಯನ್ನು ತಗ್ಗಿಸಿಕೊಳ್ತಾಳೆ. ಊಟ ಪ್ರಾರಂಭವಾದಾಗ ಅಶ್ವಿನಿ ಅತ್ಯಂತ ಸದ್ದಿಲ್ಲದೆ ತನ್ನ ಆಹಾರವನ್ನು ಮಾತ್ರ ತಿನ್ನೋಕೆ ಪ್ರಾರಂಭಿಸಿದ್ಲು. ಹಿರಿಯ ರಾಜಾರತ್ನಂ ಅವಳೊಂದಿಗೆ ಏನಾದರೂ ಮಾತಾಡಿ ಪ್ರಶ್ನೆ ಕೇಳಿದಾಗ ಮಾತ್ರ ಅವಳು ಸಂಕ್ಷಿಪ್ತವಾಗಿ ಉತ್ತರಿಸ್ತಾ ಇದ್ಲು. ಇತ್ತ ಕಾವ್ಯಾಳ ವಿಷಯಕ್ಕೆ ಬಂದರೆ ಊಟಕ್ಕಿಂತ ಹೆಚ್ಚಾಗಿ ಸುಹಾಸ್ ಅಶ್ವಿನಿಯನ್ನು ಹೇಗೆ ನಡೆಸ್ಕೊಳ್ತಾ ಇದ್ದಾನೆ ಎಂಬುದರ ಮೇಲೆ ಅವಳ ಸಂಪೂರ್ಣ ಗಮನ ಇತ್ತು. ಹಿರಿಯ ರಾಜಾರತ್ನಂ ಅವರಿಗೆ ಊಟ ಬಡಿಸುವ ನೆಪದಲ್ಲೂ ಸಹ ಸುಹಾಸ್ನ ನೋಟ ಅಶ್ವಿನಿಯ ಕಡೆಗೆ ಹೋಗದಂತೆ ತಡೆಯಲು ಅವಳು ಆವಾಗಲೇ ಅವನೊಂದಿಗೆ ಏನೋ ಒಂದು ಮಾತನಾಡುತ್ತಲೇ ಇದ್ಲು. ಖಂಡಿತ ಅಶ್ವಿನಿಗೆ ಕಾವ್ಯಾಳ ಕುತಂತ್ರದ ಉದ್ದೇಶಗಳು ತಿಳಿದಿರಲಿಲ್ಲ. ಆದರೆ ಅವರ ಈ ನಾಟಕೀಯ ಸಂಭಾಷಣೆ ಸುಹಾಸ್ ಕಾವ್ಯ ಇಬ್ಬರು ಒಂದೇ ಕುಟುಂಬದವರಂತೆ ಕಾಣುವಂತೆ ಮಾಡ್ತಿದೆ ಅನ್ನೋಂತಹ ಒಂದು ಸತ್ಯ ಅವಳ ಹೃದಯವನ್ನು ಒಂದು ಸಣ್ಣಗೆ ಚುಚ್ಚುತ್ತಾ ಇತ್ತು, ಹಿಂಡುತ್ತಾ ಇತ್ತು. ಅಶ್ವಿನಿಗೆ ತನ್ನ ಮನಸ್ಸಿನೊಳಗೆ ಮೂಡ್ತಿದ್ದಂಥ ಅಹಿತಕರ ನೋವಿನ ಭಾವನೆಯನ್ನು ತಡೆಯಲು ಸಾಧ್ಯವೇ ಆಗ್ತಾ ಇರಲಿಲ್ಲ. ಪವಿತ್ರ ಅಶ್ವಿನಿಯನ್ನೇ ನೋಡ್ತಾ ಇದ್ಲು. ಆದರೆ ಅಶ್ವಿನಿ ಇನ್ನೂ ತೀವ್ರ ಶಾಂತ ಹಾಗೂ ಸಂಯಮದಿಂದ ಇರುವುದನ್ನು ಕಂಡು ಪವಿತ್ರಾಗೆ ತೀವ್ರವಾದ ಆಶ್ಚರ್ಯ ಆಯಿತು. ಹಾಗಾಗಿ ಅವಳು ಅಶ್ವಿನಿಯನ್ನು ಇನ್ನಷ್ಟು ಕೆಣಕುವಂತಹ ಉದ್ದೇಶದಿಂದ ಕಾವ್ಯಾಳ ಕಡೆಗೆ ತಿರುಗಿ ತನ್ನ ಧ್ವನಿಯನ್ನು ಕೃತಕ ನಗುವನ್ನು ತಂದುಕೊಂಡು ಹೇಳ್ತಾಳೆ, ಕಾವ್ಯ, ನೀನು ಮತ್ತು ಸುಹಾಸ್ ಒಟ್ಟಿಗೆ ಜಂಟಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಇಷ್ಟಕ್ಕೂ ನಮ್ಮ ಮದುವೆಯ ದಿನಾಂಕ ನಿಗದಿಪಡಿಸಿದ್ದೀರೋ ಇಲ್ಲವೋ? ನಾನು ಇಂದಿಗೂ ನಿಮ್ಮ ಮದುವೆಯಲ್ಲಿ ವಧುವಿನ ಗೆಳತಿಯಾಗಿ ಅಂದರೆ ಬ್ರೈಡ್ಸ್ ಮೇಡ್ ಆಗಿ ಮಿಂಚೋಕ್ಕೆ ತುಂಬ ವೆಯ್ಟ್ ಮಾಡ್ತಾನೆ ಇದ್ದೀನಿ. ಆ ಮಾತುಗಳು ತನ್ನ ಕಿವಿಗೆ ಬೀಳ್ತಾ ಇದ್ದಂಗೆ ಅಶ್ವಿನಿ ಸಂಪೂರ್ಣವಾಗಿ ಸ್ತಬ್ಧಳಾದ್ಲು. ಏನು? ಅವಳು ಏನು ಹೇಳ್ತಿದ್ದಾಳೆ? ಸುಹಾಸ್ ಮತ್ತು ಕಾವ್ಯ ಇನ್ನೂ ಮದುವೆನೇ ಆಗಿಲ್ವೇ? ಈ ವಿಚಾರ ಅಶ್ವಿನಿಯ ಮೆದುಳಿಗೆ ದಿಕ್ಕಲು ಹುಟ್ಟಿಸಿದಂತಾಯಿತು. ಇತ್ತ ಪವಿತ್ರಾಳ ಈ ಮಾತು ಕೇಳಿ ಕಾವ್ಯಾಳ ಮುಖದಲ್ಲೊಂದು ನಗು ಕೂಡ ತಕ್ಷಣವೇ ಎಪ್ಪುಗಟ್ಟಿ ಹೋಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಪವಿತ್ರ ಆ ಕ್ಷಣದಲ್ಲಿ ಅದು ಅಶ್ವಿನಿಯ ಎದುರು ಮದುವೆ ವಿಷಯವನ್ನು ಪ್ರಸ್ತಾಪಿಸ್ತಾಳೆ ಅಂತ ಕಾವ್ಯ ಒಂದು ಎಳ್ಳಷ್ಟು ಕೂಡ ನಿರೀಕ್ಷೆ ಇಟ್ಕೊಂಡೇ ಇರಲಿಲ್ಲ. ಈ ಮಾತುಕತೆಯ ವಿಷಯವನ್ನು ಹೇಗೆ ಬದಲಾಯಿಸೋದು ಅಂತ ಕಾವ್ಯ ಗಾಬರಿಯಿಂದ ಯೋಚಿಸೋಕೆ ಪ್ರಾರಂಭಿಸಿದಾಗ ಹಿರಿಯ ರಾಜಾರತ್ನಂ ಅವರ ಕಾಳಜಿಯುಳ್ಳ ಗಂಭೀರ ನೋಟ
ಅವರಿಬ್ಬರ ಮೇಲೆ ಬಿದ್ದಂತಾಯಿತು. ಹೌದು ಪವಿತ್ರ, ಹೇಳ್ತಾರೋದು ಸರಿ ಎಂದರು ಹಿರಿಯ ರಾಜರತ್ನಂ. ನೀವಿಬ್ಬರು ಹಲವು ವರ್ಷಗಳಿಂದ ಒಟ್ಟಿಗೆ ಇದ್ದೀರಿ. ಅತ್ತ ಮಗಳು ಅನ್ವಿತಾ ಕೂಡ ಬೆಳೆದು ದೊಡ್ಡವಳಾಗ್ತಿದ್ದಾಳೆ. ನೀವು ಈಗಲಾದರೂ ಜೀವನದಲ್ಲಿ ನಿಂತು ಮದುವೆಯಾಗಬೇಕಲ್ವೇ? ಹೌದು ಸುಹಾಸ್, ನೀನು ಇಷ್ಟೊತ್ತಿಗಾಗಲೇ ಮದುವೆಯಾಗಿರಬೇಕಾಗಿತ್ತು. ನೀನ್ಯಾಕೆ ಇಷ್ಟೊಂದು ವರ್ಷಗಳಿಂದ ಸಮಯ ತೆಗೆದುಕೊಳ್ತಾನೆ ಇದೆಯಾ ಅಂತ ನನಗಂತೂ ಅರ್ಥವೇ ಆಗ್ತಾ ಇಲ್ಲ ಅಂತ ಹೇಳಿ ಜಯಂತ್ ತಮಾಷೆಯಾಗಿ ಸಾಥ್ ಕೂಡ ನೀಡ್ತಾನೆ. ಒಂದು ಕ್ಷಣ ಡೈನಿಂಗ್ ಹಾಲ್ನಲ್ಲಿದ್ದ ಎಲ್ಲರ ಕಣ್ಣುಗಳು ಕೂಡ ಸುಹಾಸ್ ಮೇಲೆ ಏನಿಟ್ಬಿಟ್ವು. ಅವನ ಉತ್ತರಕ್ಕಾಗಿ ಪ್ರತಿಯೊಬ್ಬರು ಕಾಯ್ತಾ ಇದ್ರು. ಆದರೆ ಸುಹಾಸ್ ತಕ್ಷಣವೇ ಯಾವುದೇ ಉತ್ತರ ನೀಡಕ್ಕೆ ಹೋಗಲಿಲ್ಲ. ಅವನು ತನ್ನ ಎದುರಲ್ಲೇ ಕುಳಿತಿದ್ದ ಅಶ್ವಿನಿಯತ್ತ ಒಂದು ತೀಕ್ಷ್ಣವಾದ ನೋಟವನ್ನು ಹಾಯಿಸ್ತಾನೆ. ಅದು ಕೇವಲ ಒಂದು ಕ್ಷಣದ ನೋಟವಾಗಿದ್ದರಿಂದ ಊಟದ ಮೇಜಿನಲ್ಲಿದ್ದ ಇನ್ಯಾರ ಗಮನಕ್ಕೂ ಕೂಡ ಬರಕ್ಕೆ ಹೋಗಲಿಲ್ಲ ಅದು. ಅಶ್ವಿನಿ ತನ್ನ ಕೈಗಳನ್ನು ಬಿಗಿಯಾಗಿಡ್ಕೊಂಡು ತನ್ನೊಳಗೆ ತಕ್ಷಣವೇ ಉದ್ಭವಿಸಿದಂತಹ ಲೆಕ್ಕವಿಲ್ಲದಷ್ಟು ಅನುಮಾನಗಳು ಮತ್ತು ಪ್ರಶ್ನೆಗಳನ್ನು ನಿಗ್ರಹಿಸಿಕೊಳ್ಳೋಕೆ ಬಹಳ ಯತ್ನಿಸಿದ್ಲು. ಕೊನೆಗೆ ಧೈರ್ಯ ತಂದುಕೊಂಡು ಸುಹಾಸ್ನನ್ನು ಎದುರಿಸೋಕೆ ತನ್ನ ನೋಟವನ್ನು ಮೇಲಕ್ಕೆತ್ತಿದ್ಲು. ಅವರಿಬ್ಬರ ಕಣ್ಣುಗಳು ನೇರವಾಗಿ ಸಂಧಿಸಿದ್ವು. ಸುಹಾಸು ಅಶ್ವಿನಿಯ ಮುಖದಲ್ಲಿದ್ದಂತಹ ತಣ್ಣನೆಯ ಉದಾಸೀನತೆ ಹಾಗೂ ಅಂತರವನ್ನು ತಕ್ಷಣವೇ ಗಮನಿಸಿದ್ಲು. ಅವನ ಉಬ್ಬುಗಳು ಗಂಟಾಕಿದ್ವು ಮತ್ತು ಅವನ ಹೃದಯದೊಳಗೆ ಅಶ್ವಿನಿಯ ಆ ಒಂದು ನಿರ್ಲಕ್ಷ್ಯದ ನಡವಳಿಕೆಯಿಂದ ಒಂದು ರೀತಿಯ ತೀವ್ರ ಅತೃಪ್ತಿ ಮತ್ತು ಅಸಮಾಧಾನ ಉಂಟಾಯಿತು. ತನ್ನ ಮತ್ತು ಕಾವ್ಯಾಳ ಮದುವೆ ಆಗದಿರುವ ಸತ್ಯ ಬಯಲಾದಾಗ ಸುಹಾಸ್ ಎಲ್ಲರಿಗೂ ಏನಂತ ಉತ್ತರ ಕೊಡ್ತಾನಲ್ವಾ? ಈಗ ಸತ್ಯ ತಿಳಿದ ಅಶ್ವಿನಿ ಮನಸ್ಥಿತಿ ಹೇಗೆ ಬದಲಾಗುತ್ತೆ? ಕಣ್ಣುಗಳಲ್ಲಿ, ಆ ತೀಕ್ಷ್ಣ ಕಣ್ಣುಗಳಲ್ಲಿ ಸುಹಾಸ್ನ ಮುಖದಿಂದ ಒಂದು ಇಂಚು ಕೂಡ ಕದಲಿಲ್ಲ. ಮದುವೆಯ ಪ್ರಸ್ತಾಪ ಬಂದ ಸಮಯದಲ್ಲಿ ಅವನು ಅಶ್ವಿನಿಯನ್ನೇ ದಿಟ್ಟಿಸಿ ನೋಡ್ತಾ ಇರೋದು ಗಮನಿಸಿದಾಗ ಒಳಗೊಳಗೆ ತೀವ್ರ ಅಸೂಯೆ ಅನ್ನೋದು ಕಾವ್ಯಾಳಿಗೆ ಒಂದು ರೀತಿ ಹುರಿದೇ ಹೋಗ್ತಿತ್ತು. ನಮ್ಮ ಮದುವೆಗೆ ಯಾವುದೇ ಆತುರವಿಲ್ಲ ಅಂತ ಸುಹಾಸ್ ಇನ್ನು ಅಶ್ವಿನಿಯನ್ನೇ ನೋಡುತ್ತಾ ಶಾಂತವಾಗಿ ಹೇಳ್ತಾನೆ. ಇನ್ನು ಮುಂದೆ ಅವಳು ಎಷ್ಟು ಶಾಂತವಾಗಿರ್ತಾಳೆಂದು ನೋಡೋಣ ಅಂದ್ಕೊಂಡಿದ್ದ ಕಾವ್ಯಾಳಿಗೆ ಈ ಉತ್ತರ ಒಂದು ರೀತಿ ಅಚ್ಚರಿ ತಂದಿತ್ತು. ಸುಹಾಸ್ನ ಪ್ರತಿಕ್ರಿಯೆಯಿಂದ ಅಶ್ವಿನಿ ಒಂದು ಕ್ಷಣ ದಿಗ್ಭ್ರಮೆಗೊಂಡು ತಕ್ಷಣವೇ ತನ್ನನ್ನು ತಾನು ಸಮಾಧಾನ ಪಡಿಸ್ಕೊಳ್ಳೋಕೆ ಬಹಳ ಪ್ರಯತ್ನ ಪಟ್ಲು. ಅದು ಕೆಲವೇ ದಿನಗಳಾಗುತ್ತದೆ, ಇದರಲ್ಲಿ ನನಗೇನು ಅಚ್ಚರಿ? ಇವರ್ಯಾಕಿನ್ನೂ ಮದುವೆ ಆಗಿಲ್ಲ? ಅಶ್ವಿನಿ ತನ್ನ ದೃಷ್ಟಿಯನ್ನು ತಗ್ಗಿಸಿ ಸಾಮಾನ್ಯವಾಗಿ ಊಟ ಮಾಡೋಕ್ಕೆ ಪ್ರಾರಂಭಿಸ್ತಾಳೆ. ಒಂದು ಕ್ಷಣದ ಹಿಂದೆ ನಡೆದ ಸಂಭಾಷಣೆ ತನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಥರ ವರ್ತಿಸ್ತಾಳೆ. ಆದರೆ ಕಾವ್ಯಾಳಿಗೆ ಸುಹಾಸ್ನ ಈ ಉತ್ತರ ತೀವ್ರವಾದ ದಿಗ್ಗಲನ್ನು ಮೂಡಿಸಿತ್ತು. ಎಂತಹ ವಿಚಿತ್ರವಾದ ವಿಷಯ! ಕೊನೆಯ ಬಾರಿ ನಾನು ಸುಹಾಸ್ ಜೊತೆ ಮದುವೆಯ ಬಗ್ಗೆ ಮಾತಾಡಿದಾಗ ಅವನು ನಯವಾಗಿ ನಿಶ್ಚಾರ್ಥವನ್ನು ರದ್ದುಗೊಳಿಸ್ದ ಅಂತ ಹೇಳ್ತಾನೆ. ಆದರೆ ಈಗ ಎಲ್ಲರ ಎದುರು ಮದುವೆಗೆ ಆ ಥರ ಇಲ್ಲ ಅಂತ ಹೇಳಿ ತನ್ನ ಮನಸ್ಸನ್ನು ಬದಲಾಯಿಸ್ಕೊಂಡ್ಬಿಟ್ನಾ? ಏನು ಕತೆ? ಆ ಕ್ಷಣದಲ್ಲಿ ಕಾವ್ಯಾಳ ಮನಸ್ಸಿನಲ್ಲಿ ಭಯದ ಅಲೆ ಎದ್ದಿತ್ತು. ಈ ವಿಷಯವನ್ನು ಇನ್ನು ಮುಂದೆ ಎಳೆದುಕೊಂಡು ಹೋದರೆ ಸುಹಾಸ್ ತನ್ನ ಧ್ವನಿಯನ್ನು ಬದಲಾಯಿಸಿಕೊಂಡು ನಾನು ನಿಶ್ಚಿತಾರ್ಥವನ್ನೇ ಮುರಿಯಲು ಉದ್ದೇಶಿಸಿದ್ದೇನೆ ಅಂತ ಎಲ್ಲರ ಮುಂದೆ ಹೇಳಿದರೆ ನನ್ನ ಗತಿ ಏನು? ಅಶ್ವಿನಿಯ ಮುಂದೆ ಅವನು ಹಾಗೆ ಹೇಳಲು ನಾನು ಹೇಗೆ ಬಿಡಲಿ? ಹಾಗೆ ನಡೆದರೆ ನನಗೆಷ್ಟು ನಾಚಿಕೆಗೇಡಲ್ವಾ ಅಂತ ಅನ್ಕೊತಾಳೆ. ಕತೆ ಮುಂದುವರಿಯುತ್ತೆ, ನೋಡೋಣ ಮುಂದೆ ಏನಾಗುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ.